ರೈಸ್ ಪುಲ್ಲಿಂಗ್ ಅನ್ನ ಹೆಸರಿನಲ್ಲಿ ನಡೀತಾ ಇರೋ ವಂಚನೆ ಇಂದು ನಿನ್ನೆದಲ್ಲ. ಹಲವಾರು ವರ್ಷಗಳಿಂದ ಈ ರೈಸ್ ಪುಲ್ಲಿಂಗ್ ಹೆಸರಿನಲ್ಲಿ ವಂಚನೆ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಬಗೆಯ ತಗಲ ದರೋಡೆ. ತಾಮ್ರದ ಪಾತ್ರೆ ಅಥವಾ ವಸ್ತುಗಳಿಗೆ ಅಕ್ಕಿಯನ್ನು ಆಕರ್ಷಿಸುವ ವಿಶೇಷ ಮಾಂತ್ರಿಕ ಶಕ್ತಿ ಇದೆ ಅಂತ ನಂಬಿಸಿ ಅಮಾಯಕರಿಂದ ಕೋಟ್ಯಾಂತರ ರು ದೋಚುವ ಒಂದು ಮೋಸದ ವ್ಯವಹಾರ. ಸಿಡಿಲು ಬಡ ಅಥವಾ ವಿಶೇಷ ಲೋಹಗಳಿಂದ ಮಾಡಿದ ತಾಮ್ರದ ಪಾತ್ರೆಗಳು ಲಕ್ಷ್ಮೀದೇವಿಯನ್ನು ಆಕರ್ಷಿಸುತ್ತವೆ ಅಂತ ಸುಳ್ಳು ಹೇಳುವ ಒಂದು ತಂಡ ಜನರನ್ನ ಮಂಕುಬೂದಿ ಎರಚಿ ತಮ್ಮ ಬಲೆಗೆ ಬೀಳಿಸಿಕೊಳ್ತದೆ. ಮುಂದುವರೆದು ಇವುಗಳನ್ನು ನಾಸಾ ಅಥವಾ DRDO ನಂತಹ ಸಂಸ್ಥೆಗಳು ಕೋಟ್ಯಾಂತರ ರು ಕೊಟ್ಟು ಖರೀದಿಸುತ್ತವೆ. ಅನಂತರ ಈ ರೈಸ್ ಪುಲ್ಲಿಂಗ್ ಆರ್ಟಿಕಲ್ ಅಂತ ಏನಿದೆ ಇದರ ಬಗ್ಗೆ ಸಂಶೋಧನೆ ಮಾಡುತ್ತದೆ. ಈ ಮೂಲಕ ನೀವು ಮಾರಾಟಕ್ಕೆ ನಮಗೆ ಸಹಕರಿಸಿದ್ರೆ ನೀವು ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದಿಸಬಹುದು ಅಂತ ಹೇಳಿ ಅಮಾಯಕರನ್ನ ಬಲಿಪಶಿ ಮಾಡುವಂತಹ ಒಂದು ದರೋಡೆ ಅಥವಾ ಒಂದು ವಂಚನೆಯ ತಂತ್ರ. ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಕಾಲಕ್ಕೆ ಜನರಿಗೆ ಇದ್ರ ಬಗ್ಗೆ ಪತ್ರಿಕೆಗಳು ತಿಳಿ ಎಳಿತಾ ಬಂದರೂ ಕೂಡ ವಂಚನೆಗೊಳಗಾಗೋರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇದೆ. ಇದೀಗ ಮೈಸೂರಿನಲ್ಲಿ ಅಂತಹದೇ ಒಂದು ಘಟನೆ ದಾಖಲಾಗಿದೆ. ನಜರ್ಬಾದ್ ಪೊಲೀಸ್ ಸ್ಟೇಷನ್ ಈ ಸಂಬಂಧ ಒಟ್ಟು 5 ಮಂದಿ ವಂಚಕರ ವಿರುದ್ಧ ದೂರು ದಾಖಲಾಗಿದೆ. ಮೈಸೂರಿನ ಶಿವಕುಮಾರ್, ಮಧು, ಬೆಂಗಳೂರಿನ ಇಕ್ಬಾಲ್, ಮಂಗಳೂರಿನ ರಫೀಕ್, ಹಂಜಾ ಪಿಲ್ಯಾಲಾಲ್ ಎನ್ನುವರ ವಿರುದ್ಧ ದೂರು ದಾಖಲಾಗಿದೆ. ಮಡಿಕೇರಿ ಮೂಲದ ಜಗದೀಶ್ ಎನ್ನುವರು ಪಾಪ ಫ್ಲವರ್ ಡೆಕೋರೇಷನ್ ವೃತ್ತಿಯಲ್ಲಿ ಇರುವವರು. ಅವರನ್ನ ಪರಿಚಯಿಸಿಕೊಂಡಂತಹ ಈ ವಂಚಕರು ಅವರಿಗೆ ನಮ್ಮ ಹತ್ರ ರೈಸ್ ಪುಲ್ಲಿಂಗ್ ಆರ್ಟಿಕಲ್ ಇದೆ, ಇದನ್ನ ಮಾರಬೇಕು, ಚೆನ್ನೈನಿಂದ ಒಂದು ಕಂಪನಿಯವರು ಇದನ್ನ ಖರೀದಿ ಮಾಡ್ತಾರೆ, ಅವರನ್ನ ಕರೆಸಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ನೀವು ಹಣ ಹೂಡಿಕೆ ಅದನ್ನ ಮಾರಿ ಬಂದ ಕೋಟ್ಯಾಂತರ ಹಣದಲ್ಲಿ ಎಲ್ಲರೂ ಸೇರಿ ಹಂಚ್ಕೋಬಹುದು ಅಂತ ಅವ್ರಿಗೆ ಆಸೆ ಹುಟ್ಟಿಸಿದ್ದಾರೆ. ಪಾಪ ಜಗದೀಶ್ ಕೂಡ ಇವರ ಮಾತನ್ನ ನಂಬಿ ದುಡ್ಡು ಬರುತ್ತೆ ಅನ್ನೋ ಆಸೆಯಿಂದ ವಂಚನೆಯ ಜಾಲ ತಿಳಿದೆ ಒಪ್ಕೊಂಡಿದ್ದಾರೆ. ಅದಾದ ನಂತರ ಹಂತ ಹಂತವಾಗಿ ಇವ್ರ ಹತ್ರ ಹಣ ಪಡ್ಕೊಂಡಿದ್ದಾರೆ. ಆ ನಂತರ ನಗರದ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ಒಂದಕ್ಕೆ ಚೆನ್ನೈ ಮೂಲದ ಒಬ್ಬ ವ್ಯಕ್ತಿನ ಕರೆಸ್ತಾರೆ. ಅಲ್ಲಿ ಮತ್ತೆ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಅಂತಿಮವಾಗಿ ಒಟ್ಟು 98 ಲಕ್ಷ ರೂಗಳನ್ನ ಈ ಜಗದೀಶ್ ಅಂದ ವಂಚಕರು ಪಡ್ಕೋತಾರೆ. ಇನ್ನೇನು ಇವತ್ತು ರೈಸ್ ಪುಲ್ಲಿಂಗ್ ಆರ್ಟಿಕಲ್ ಮಾರಾಟ ಆಗುತ್ತೆ, ನಾಳೆ ಮಾರಾಟ ಆಗುತ್ತೆ, ನಾಡಿದ್ದು ಮಾರಾಟ ಆಗುತ್ತೆ, ಇದೇ ತರ ಹೇಳಿ ಕಾಲ ದುಡ್ಕೊಂಡ್ಬಂದು ಅಂತಿಮವಾಗಿ ಜಗದೀಶ್ನ ಫೋನನ್ನೇ ರಿಸೀವ್ ಮಾಡದ ಸುಮ್ಮನಾಗ್ಬಿಡ್ತಾರೆ. ಇದರಿಂದ ಜಗದೀಶ್ಗೆ ನಾನು ವಂಚನೆಗೆ ಒಳಗಾಗಿದ್ದೀನಿ ಅನ್ನೋದು ಅರಿವಾಗುತ್ತೆ. ತಕ್ಷಣ ಅವರು ನಜರ್ಬಾದ್ ಪೊಲೀಸ್ ಠಾಣೆಗೆ ಹೋಗಿ ಈ ಸಂಬಂಧ ವಿವರವಾಗಿ ದೂರು ದಾಖಲಿಸಿದ್ದಾರೆ. ಪ್ರಕರಣದ ಗಂಭೀರತೆ ಅರಿತ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಹಿಮಾಲಾಟ್ಕರ್ ಅವರು ಇಡೀ ಪ್ರಕರಣವನ್ನು ಸಿಸಿಬಿ ತನಿಖೆಗೆ ವಹಿಸಿದ್ದಾರೆ. ಇದೀಗ ಸಿಸಿಬಿ ಪೊಲೀಸರು ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿಗಳು ಸಿಕ್ಕ ನಂತರ ಜಗದೀಶ್ಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋದು ಕಾದು ನೋಡಬೇಕಿದೆ.